ಕೆಟ್ಟದ್ದು ಹೇಳಬೇಕು, ಒಳ್ಳೆಯದು ಹೇಳಬೇಕು. ಕೆಟ್ಟದ್ರನ್ನ ಹೇಳ್ದಾಗಲೇ ಒಳ್ಳೆಯದಕ್ಕೆ ಬೆಲೆ ಬರೋದು. ಬರೀ ಕನಕದಾಸರ ಬಗ್ಗೆ ಹೇಳಿದ್ರೆ ಬೆಲೆ ಬರಲ್ಲ, ಅಲೆಕ್ಸಾಂಡರ್ನ ಪಕ್ಕದಲ್ಲಿಟ್ಟು ಹೇಳ್ಬೇಕು. ಸುಮಾರು ನಮ್ಮ ಭಾಷೆಯ, ಕನ್ನಡ ಭಾಷೆಯ ಬೇರೆ ಭಾಷೆಗಳಿಗೆ ಭಾಷಾಂತರ ಆಗ್ತಾ ಇರತಕ್ಕಂಥದ್ದು 14 ಭಾಷೆಗಳಿಗೆ ನಾನು ಕೇಳ್ತಾ ಇರೋಂಥದ್ದು ಇದೇ ಮೊದಲು. ಯಾಕಂದರೆ ನಾನೊಬ್ಬ ಚಲನಚಿತ್ರ ನಿರ್ಮಾಪಕ. ಒಂದು ಸಿನಿಮಾನ ಭಾಷಾಂತರ ಮಾಡಿಸ್ಬೇಕು ಅಂದರೆ ಭಾಳ ಕಷ್ಟ. ಅಂಥದ್ದು ಚಿಕ್ಕಣ್ಣವರು ಇಷ್ಟೊಂದು ಭಾಷೆಗಳಿಗೆ ಭಾಷಾಂತರ ಮಾಡಿದರೆ ನಿಮಗೆ ಧನ್ಯವಾದಗಳು. ನಿಮ್ಗೆ ಒಳ್ಳೆಯದಾಗಲಿ. ಕನ್ನಡ ಭಾಷೆಗಿರ್ತಕ್ಕಂಥ ಶಕ್ತಿ ಬಹುಶಃ ಬೇರೆ ಯಾವ ಭಾಷೆಗೂ ಇರಲ್ಲ. ಅದಕ್ಕೆ ಸಣ್ಣದೊಂದು ಉದಾಹರಣೆ. ಸುಮಾರು 750 ಕಿಲೋಮೀಟ್ರ್ ಆಚೆ ನಮ್ಮ ಹೊಯ್ಸಳರ ಲಿಪಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದೆ, ರಾಮಪ್ಪ ಟೆಂಪಲ್ ಅಂತ. ನಾನು ಹೋಗಿದ್ದೀನಿ. ಅಲ್ಲಿ ಒಂದು ಕಂಬದಲ್ಲಿ ಒಂದು ಕಡೆ ನಮ್ಮ ಹೊಯ್ಸಳರ ಆವತ್ತಿನ ಭಾಷೆ, ಕನ್ನಡ ಭಾಷೆ ಆಗಿದೆ. ನಾನು ನೋಡಿರೋದು. ಅಷ್ಟು ಇತಿಹಾಸ ಇರತಕ್ಕಂಥ ಒಂದು ಭಾಷೆ. ಬಹುಶಃ ಆ ಕನ್ನಡ ಲಿಪಿಗಳನ್ನ ಇವತ್ತು ನಮ್ಮ ಕೈಯಲ್ಲಿ ಓದೋದಕ್ಕೆ ಆಗೋದಿಲ್ಲ. ಆ ಮಹನೀಯರು ಅಷ್ಟು ಕಷ್ಟದಲ್ಲಿ ಆ ಭಾಷೆನ ನಮಗೆ ಕೊಟ್ಟು ಇವತ್ತು ಸುಲಭವಾಗಿ ಬದುಕುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಭಾಷೆನ ನಾವು ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡ್ತೀವಲ್ಲ, ಭಾಳ ದೊಡ್ಡ ವಿಷಯ. ಬಹುಶಃ ಕನ್ನಡ ಭಾಷೆ 14 ಭಾಷೆನೂ ಎತ್ತುತ್ತೆ. ಅಷ್ಟು ಶಕ್ತಿ ಇರ್ತಕ್ಕಂಥ ಭಾಷೆ ಕನ್ನಡ ಭಾಷೆ. ಎಲ್ರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಇವತ್ತು ನಮ್ಮ ಚಿಕ್ಕಣ್ಣವರು ಕೆಲವು ಶಿಲ್ಪಗಳನ್ನ ಇಲ್ಲಿ ನಿರ್ಮಾಣ ಮಾಡಿ ಅದರ ಬಗ್ಗೆ ಒಂದು ಸಂದೇಶ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸಂದೇಶ ಕೊಡೋದಕ್ಕೂ ಒಂದು ಕಾರಣ ಇದೆ. ಸುಮಾರು 500 ವರ್ಷಗಳ ಹಿಂದೆ ಜನಿಸಿದಂತಹ ಕನಕದಾಸರು, ಅವರ ತತ್ವಗಳು, ಅವರ ಮಾತುಗಳು, ಅವರ ಪುಸ್ತಕಗಳು ಯಾವುದೇ ಇರ್ಬೋದು, ಇವತ್ತು ನಾವು ಅದನ್ನು ನೆನೆಸ್ಕೊಳ್ತೇವೆ. ಇವತ್ತು ಒಂದು ಶಿಲ್ಪಗಳನ್ನ ಇಲ್ಲಿ ಮಾಡಿದರೆ ನೆನಪಿನಲ್ಲಿ ಉಳಿಯುವಂಥದ್ದು ಇದು. ಅದನ್ನು ನಾವೆಲ್ಲರೂ ಸ್ವಾಗತಿಸಲೇಬೇಕು, ಸಂತೋಷನೂ ಪಡಬೇಕು. ಕನಕದಾಸರ ಬಗ್ಗೆ ನಾವು ಎಷ್ಟೊತ್ತು ಮಾತನಾಡಿದ್ರೂ ಕಡಿಮೆನೇ. ಕಾರಣ, ಒಳ್ಳೆತನ ಸಾಯಲ್ಲ, ಜೀವಂತವಾಗಿರುತ್ತೆ. ಸೇವೆ ಜೀವಂತವಾಗಿರುತ್ತೆ, ಸೇವೆಗಳು ನೆನಪಲ್ಲಿರುತ್ತೆ. ಅದಕ್ಕೆ ಕಾರಣ ಅವ್ರ ಕೈಯಲ್ಲಿರ್ತಕ್ಕಂಥ ಒಂದು ತಂಬೂರಿ ಅಷ್ಟೇ ಅವರ ಆಸ್ತಿ. ಬೇರೆ ಇದೆಯಾ? ಬೇರೆ ಏನೂ ಇಲ್ಲ. ಅದು ಒಂದರಿಂದ ನಾವು 500 ವರ್ಷ ಆದರೂ ನೆನೆಸ್ಕೊಳ್ತಾ ಇದ್ದೀವಿ. ಇದು ಜೀವನ. ಇವತ್ತು ಸಿದ್ದರಾಮಣ್ಣವ್ರನ್ನ ನಾನು ತುಂಬ ನೆನೆಸ್ಕೊಳ್ತೇನೆ. ಬಹುಶಃ ನಾವು ನನ್ನ ಜೀವನದಲ್ಲಿ ಹುಟ್ಟು ಸಾವು ಖಚಿತ, ಹುಟ್ಟು ಬರುತ್ತೆ, ಸಾವು ಖಚಿತ. ಮುನಿರತ್ನನು ಒಬ್ಬ ಒಂದು ದಿನ ನಿಧನ ಹೊಂದಿದ್ದಾನೆ ಅಂದಾಗ ವಿಧಾನಸೌಧದಲ್ಲಿ 2013ರಿಂದ 2018ವರೆಗೂ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮುನಿರತ್ನನವರು ಶಾಸಕರಾಗಿದ್ದರು ಅಂತ ಹೇಳಲೇಬೇಕು. ಅದನ್ನು ತುಂಬ ತಪ್ಪಿಸೋಕ್ಕಾಗಲ್ಲ. ಇದು ನಾನು ಪಡೆದಂಥ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದು ಎಲ್ರಿಗೂ ಸಿಗಲ್ಲ, ಅದು ನನಗೆ ಸಿಕ್ಕಿದೆ. ಕರ್ನಾಟಕ ರಾಜ್ಯನ ಆಳಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅತಿ ಹೆಚ್ಚು ದಿನ ಆಳಿರ್ತಕ್ಕಂಥ ಮುಖ್ಯಮಂತ್ರಿನ ನೋಡೋವಂಥ ಭಾಗ್ಯ ನಿಮಗೂ ಸಿಕ್ಕಿದೆ, ನನಗೂ ಸಿಕ್ಕಿದೆ. ಇದೆಲ್ಲರಿಗೂ ಸಿಗಲ್ಲ. ಹಿಂದೆ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದು ನಾವು ನೋಡಿಲ್ಲ. ಎಷ್ಟು ದಿನ ಆಳ್ವಿಕೆ ಮಾಡಿದ್ರು ದಾಖಲೆನಲ್ಲಿದೆ, ನೋಡಿಲ್ಲ. ಆದರೆ ಅದನ್ನು ಕಣ್ಣಿಂದ ನೋಡೋವಂಥದ್ದು ಇವತ್ತು ನಮಗೆ ಸಿಕ್ಕಿದೆಯಲ್ಲ, ನಮ್ಮ ಜನ್ಮ ಧನ್ಯ ಅಂತ ಭಾವಿಸ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥ ವಿಷಯ,
ಕನಕದಾಸರನ್ನ ಯಾತಕ್ಕೆ ನಾವು ಇಷ್ಟೊಂದು ಮಾತನಾಡ್ತಾ ಇದ್ದೀವಿ? ತಂಬೂರಿ, ಒಳ್ಳೆ ಮಾತು, ಒಳ್ಳೆ ನಡೆ, ಒಳ್ಳೆ ನುಡಿ. ಇದೇ ಥರ ಇವತ್ತು ನಮ್ಮ ಹಿರಿಯರು ಮಾತಾಡ್ತಾಯಿದ್ರು. ಅಮೇರಿಕಾದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಸುಮಾರು 2000 ವರ್ಷಗಳ ಇತಿಹಾಸನ ಅಲ್ಲಿ ಭಾಷಾಂತರ ಮಾಡಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರಿ. ಚಿಕ್ಕಣ್ಣವ್ರೆ, ನನ್ನೊಂದು ಸಲಹೆ, ಇದಕ್ಕೆ ತಗಲಂಥ ವೆಚ್ಚನ ನನ್ನ ಶಾಸಕರ ಸಂಬಳದಿಂದ ನಾನೇ ಕೊಟ್ಬಿಡ್ತೀನಿ. 2 ಪುಸ್ತಕನ ಮಾಡಿ, 2 ಸುಮಾರು 2000 ವರ್ಷಗಳ ಹಿಂದೆ ಒಬ್ಬ ಅಲೆಕ್ಸಾಂಡರ್ ಅಂತ ಇರ್ತಾನೆ. ಅಲೆಕ್ಸಾಂಡರ್ಗೆ ತುಂಬ ಧನದಾಹ, ಎಲ್ಲರ ಮೇಲೂ ದಂಡೆತ್ಕೊಂಡು ಹೋಗ್ತಾ ಇರ್ತಾನೆ. ಇದು ಬೇಕು, ಅದು ಬೇಕು, ಅದು ಕಿತ್ಕೋ, ಇದು ಕಿತ್ಕೋ. ಏನು ಎಷ್ಟು ಎತ್ಕೊಂಡು ದುಡಿತಾ ಇದ್ರೆ ಅವನಿಗೆ ಸಾಲಲ್ಲ. ಅರ್ಥ ಆಗ್ತಾ ಇದೆಯಾ? ಅಲೆಕ್ಸಾಂಡ್ರು ಏನು ದಂಡೆತ್ತಿ ಎಲ್ಲ ರಾಜರನ್ನೂ ಹಿಡ್ಕೊತಾನೆ. ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು, ನಿನ್ನ ಭೂಮಿ ಕೊಡು, ನಿನ್ನ ಒಡವೆ ಕೊಡು, ನಿನ್ನ ಆಸ್ತಿ ಕೊಡು. ಕಿತ್ಕೊಂಡು ಕೊನೆಯಲ್ಲಿ ಹೋಗೋವಾಗ ಶವಪಟ್ಟಿಗೆಲ್ಲಿ 2 ಕೈ ಈಚೆ ಇಟ್ಬಿಟ್ಟು ಹೋಗ್ತಾನೆ. ಹೌದಾ? ಸಾಹಿತಿಗಳಲ್ಲಿ ಇದೀರಿ, ನಿಜಾನ? ನೀವು ಓದಿರೋ ಪುಸ್ತಕನೇ. ಹಣದಾಹ, ಅದರ ವ್ಯಾಮೋಹ, ಭೂದಾಹ ಇದಿರ್ತಕ್ಕಂಥವ್ರು ಶವಯಾತ್ರೆ ಹೋಗೋವಾಗ 4 ಜನ ನೋಡಿದವರು ಒಳ್ಳೆ ಕೆಲಸ ಮಾಡಿದ್ದ ಅಂತ ಹೇಳಬೇಕೆ ಹೊರತು ದೃಷ್ಟ ಹೋಗಿದ್ದು ಒಳ್ಳೇದಾಯಿತು ಅಂತ ಯಾವತ್ತೂ ಹೇಳಬಾರ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕನಕದಾಸರಂಥವ್ರನ್ನ, ಚಿಕ್ಕಣ್ಣವ್ರೆ, ಈ ಪುಸ್ತಕದ ಜೊತೆಯಲ್ಲಿ ಆ ಪುಸ್ತಕನೂ ಜೊತೆಯಲ್ಲಿ ಸೇರಿಸಿ ಮುದ್ರಣ ಮಾಡಿ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರಲ್ಲ ಅಂತ. ಕೈ ಮಾತ್ರ ಉಳೀತು. ಕನಕದಾಸರಿಗೆ ಯಾವುದು ಇಲ್ಲದೆ ಇರೋದಕ್ಕೆ ತಂಬೂರಿ ಹಿಡ್ಕೊಂಡು ಇನ್ನೂ ನಮ್ಮ ಎದುರುಗಡೆ ಜೀವಂತವಾಗಿದ್ದಾರೆ. ಅದಕ್ಕೆ ಕೆಟ್ಟದ್ದು ಹೇಳಬೇಕು, ಒಳ್ಳೆಯದು ಹೇಳಬೇಕು. ಕೆಟ್ಟದ್ರನ್ನ ಹೇಳ್ದಾಗಲೇ ಒಳ್ಳೆಯದಕ್ಕೆ ಬೆಲೆ ಬರೋದು. ಬರೀ ಕನಕದಾಸರ ಬಗ್ಗೆ ಹೇಳಿದ್ರೆ ಬೆಲೆ ಬರಲ್ಲ. ಅಲೆಕ್ಸಾಂಡರ್ನ ಪಕ್ಕದಲ್ಲಿಟ್ಟು ಹೇಳ್ಬೇಕು. ಅದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು, ಹಾರ್ವರ್ಡ್ ಯೂನಿವರ್ಸಿಟಿ ಅವರಿಗೆ 2 ಮಾಡೋಕ್ಕೆ ಹೇಳಿ. ಶಿವರಾಜ್ ತಂಗಡಿ ಅವರೇ, ನನ್ನ ಆತ್ಮೀಯರೇ, ಇದ್ರ ಬಗ್ಗೆ ನೀವು ಗಮನ ಹರಿಸ್ತೀರಾ ಅಂತ ನಾನು ಬಯಸ್ತೀನಿ. ಇಂಥ ವಿಷಯಗಳನ್ನ ನಾವು ಎಲ್ರಿಗೂ ಕಳಿಸ್ಕೊಡ್ಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಮುಖ್ಯಮಂತ್ರಿಗಳು, ಅವ್ರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ, ತುಂಬ ಅಭಿಮಾನ. ಯಾಕೆ ಅಂದರೆ, ಮುನಿರತ್ನ ನೀನು ಒಳ್ಳೆಯದಾಗಲಿ ಹೋಗೋ ಅಂತ ಹೇಳಿ ನನ್ನನ್ನು ಆಶೀರ್ವಾದ ಮಾಡ್ತಕ್ಕಂಥವ್ರು. ಅದೇನು ಹಣೆ ಬರೋಣ ಬಿಟ್ಟು ಬಂದ ಮೇಲೆ ಕೇಸ್ಗಳ ಮೇಲೆ ಕೇಸ್ಗಳು. ಅದು ಯಾವ ರೀತಿ ಅಂದರೆ ತೃಪ್ತಿನೇ ಆಗ್ತಾಯಿಲ್ಲ. ಆ ತೃಪ್ತಿ ಅದಕ್ಕೆ ಏನಕ್ಕೆ ಆಗ್ತಾಯಿಲ್ಲ ನನಗೂ ಅರ್ಥ ಆಗ್ತಾಯಿಲ್ಲ. ಏನಾದ್ರು ಈ ಸಿಕ್ಕಿದ್ರೆ ಹೇಳ್ಬೋದು, ತೃಪ್ತನೇ ಇಲ್ಲ. ಯಾವ ಮಟ್ಟಕ್ಕೆ ತೃಪ್ತಿ ಆಗಿಲ್ಲ ಅಂದರೆ, ಬಹುಶಃ ಮುನಿರತ್ನನಿಗೆ ಆಕ್ಸಿಡೆಂಟು ಆಗ್ತಾಯಿಲ್ಲ, ಹಾರ್ಟ್ ಅಟ್ಯಾಕು ಆಗ್ತಾಯಿಲ್ಲ. ಇಷ್ಟೆಲ್ಲ ಮಾಡಿದ್ರು ಜೀವಂತವಾಗೇ ಇದ್ದಾನೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರ ದೇವರುಗಳ ಆಶೀರ್ವಾದ ಇರುವಾಗ ಮುನಿರತ್ನನಿಗೆ ಆಕ್ಸಿಡೆಂಟು ಆಗಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.